ಹಾಯ್ ಗೈಸ್, ನಮಸ್ಕಾರ. ನಾನು ನಿಮ್ಮ ಮ್ಯಾಡಿ ಮಧು. ಇವತ್ತು ನಾನು HSR ಲೇಔಟ್ ಅಗ್ರದಲ್ಲಿದ್ದೀನಿ. ನನ್ನ ಜೊತೆ ನಮಸ್ಕಾರ HSR ಪೇಜ್ ಅವರು ಇದ್ದಾರೆ. ಇಲ್ಲಿ ಗಣೇಶ ಉತ್ಸವ ಒಂದು ಸ್ವಲ್ಪ ಯೂನಿಕ್ ಆಗಿ ಮಾಡ್ತಾರೆ, ಗಣೇಶ ಆಗಮನ ಅಂತ. ನನ್ನ ಜೊತೆ ಕಮಿಟಿ ಮೆಂಬರ್ಸ್ ಎಲ್ಲ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಗಣೇಶ ಆಗಮನ ಅಂತ ಒಂದು ಸ್ಪೆಷಲ್ ಇವೆಂಟ್ ಮಾಡ್ತಾ ಇದೆ ಯೂನಿಕ್ ಆಗಿ. ಏನು ಸರ್ ಇದ್ರ ವಿಶೇಷ? ಸರ್ ವಿಶೇಷತೆ ಅಂದ್ರೆ ಇದು ಹೈದರಾಬಾದಲ್ಲಿ ಮುಂಬೈಯಲ್ಲಿ ನೋಡಿರ್ತೀರ ಹೌದು, ನೀವು ಆಗಮನ ಎಲ್ಲ. ಇಲ್ಲಿ ಬೆಂಗಳೂರಲ್ಲಿ ಆ ಟ್ರೆಂಡೇ ಇದ್ದಿಲ್ಲ. ಹೌದು, ನಾವೇನಾದ್ರು ಹೊಸದಾಗಿ ಮಾಡೋಣ ಅಂತ ಇದ್ದಾಗ ಇದೊಂದು ಐಡಿಯಾ ಬಂತು. ಓಕೆ, ಅವಾಗ ಆಗಮನ ಅನ್ನೋ ಕಾನ್ಸೆಪ್ಟ್ ನಾವು ಬೆಂಗಳೂರಿಗೆ. ಓಕೆ ಸರ್, ಎಷ್ಟು ವರ್ಷದಿಂದ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ ಸರ್? ಆಗಮನ ಬಂದು 3 years ಇಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸರ್ ಕಾನ್ಸೆಪ್ಟ್. ನಿಮ್ಗೆ ಏನು ಇನ್ಸ್ಪಿರೇಷನ್ ಈ ಆಗಮನ ಇವೆಂಟ್ ಮಾಡೋದಕ್ಕೆ? ಸರ್ ಇದಕ್ಕೆ ರಾಮನಗರ್ ಸಿದ್ದಿಕ್ ಪೈ ಅಂತಿದ್ದಾರೆ ಹೈದರಾಬಾದಲ್ಲಿ. ಓಕೆ, ಅವ್ರು ಮಾಡೋ ಆಗಮನ ನಾವು ನೋಡಿ ನೋಡಿ ಇನ್ಸ್ಪೈರ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಹೇಗಿತ್ತು ರೆಸ್ಪಾನ್ಸ್ ಜನರದ್ದು ನಿಮ್ದು ಆಗಮನ ಇವೆಂಟ್ ಮಾಡಿದಾಗ? ಸರ್ ಜನಗಳ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಏನಂದ್ರೆ ಜನಗಳಿಗೆ ಗೊತ್ತಿರಲಿಲ್ಲ ನಾವೇನು ಮಾಡ್ತೀವಿ ಏನು ಅಂತ. ಯಾಕಂದ್ರೆ ಈ ಕಾನ್ಸೆಪ್ಟ್ ಮೊದಲನೇದಾಗಿ ನಾವೇ ತಂದಿದ್ದು. ಕಳೆದ ಬಾರಿ ಎಲ್ಲ ಬರೀ ನಮಗೆ ಇವೆಂಟ್ 1 ದಿವಸ 2 ದಿವಸ ಇತ್ತು. ಆದ್ರೆ ಈ ಬಾರಿ ನಮಗೆ ಸತತ 3 ದಿವಸನೂ ಎಲ್ಲ ಒಂದು ವಿಭಿನ್ನವಾದಂತ ಇವೆಂಟ್ ಮಾಡಬೇಕು ಅನ್ಕೊಂಡಿದೀವಿ, ಹಾಗೂ ಸಮಾಜಮುಖಿ ಇವೆಂಟ್ಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸರ್. ಮತ್ತೆ ನಿಮ್ದು ಇವೆಂಟ್ ಅಲ್ಲಿ ನೋಡಬಹುದು ಹೊಸ ಸಾಂಗ್ಸ್ ಲಾಂಚ್ ಮಾಡ್ತೀರಾ, ಮತ್ತೆ ಟಿ ಶರ್ಟ್ಸ್ ಎಲ್ಲ. ಈ ವರ್ಷ ಏನ್ ಪ್ಲಾನ್ ಮಾಡ್ತೀರಾ? ಸರ್ ಈ ವರ್ಷನೂ ಅಷ್ಟೇ ಒಂದು ನಮ್ಮ ಅಗ್ರ ಗಣೇಶೋತ್ಸವ ತಂಡದ ಒಂದು ಥೀಮ್ ಸಾಂಗ್ ಮಾಡಿಸಿದೀವಿ. ಮತ್ತೆ ಆಗಮನ ದಿವಸ ನಮಗೆ ಒಂದು 100 ಜನ ಡ್ಯಾನ್ಸರ್ಸ್ ಇರ್ತಾರೆ. ಒಂದು ಎವ್ರಿ 15 minutes ಒಂದು ನಮಗೆ ಎಲ್ಲರಿಗೂ ಅಷ್ಟೊಂದು ಗೂಸ್ ಬಂಪ್ಸ್ ಆಗುವಂತದ್ದು ಒಂದು ತರಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಈ ಸತಿ ನಮಗೆ ಒಂದು 8ನೇ ತಾರೀಕಂಗೆ ನಾವು ಟಿ ಶರ್ಟ್ ಲಾಂಚ್ ಮಾಡ್ತೀವಿ, ಹಾಗೂ ಬ್ಯಾನರ್ ಲಾಂಚ್ ಮಾಡ್ತೀವಿ. ಈ ವರ್ಷ ಎಷ್ಟು ಅಡಿ ಗಣೇಶ ಇರ್ಬೋದು ಸರ್? ಈ ವರ್ಷ ಒಂದು 16 ಅಡಿವರೆಗೂ ಇರ್ಬೋದು ಸರ್. 16 ಅಡಿ ಗಣೇಶ ಇರುತ್ತೆ. ಎಕ್ಸಾಕ್ಟ್ ಆಗಿ ಎಲ್ಲಿ ಸರ್ ಗಣೇಶ ಕುಣಿಸೋದು ಇಲ್ಲಿ? ಸರ್ ಎಕ್ಸಾಕ್ಟ್ ಆಗಿ ಇಲ್ಲಿ ನಮ್ಮ ಆಂಜನೇಯ ಸ್ಟ್ಯಾಚು, ಅಗ್ರ ಆಂಜನೇಯ ದೇವಸ್ಥಾನ ಆಪೋಸಿಟ್ ಅಲ್ಲೇ ಕೂರಿಸ್ತೀವಿ ಸರ್. ಎಷ್ಟು ದಿನ ಇರುತ್ತೆ ಸರ್ ಇದು? ಸರ್ ಗಣೇಶ ಬಂದು 3 ದಿನ ಇರ್ತೀವಿ, 14, 15 ಹಾಗೂ 16. ಆಗಮನ ಬಂದು 14th ಇರುತ್ತೆ ಸರ್. ಓಕೆ ಸರ್, ಇನ್ನೂ ಎಷ್ಟೋ ಜನ ಯುವಕರು ನೋಡ್ತಾ ಇರ್ತಾರೆ ವಿಡಿಯೋ, ಅವ್ರಿಗೆ ಐಡಿಯಾ ಇರೋದಿಲ್ಲ ಹೆಂಗೆ ನಾವು ಈ ಕಮಿಟಿಗೆ ಜಾಯ್ನ್ ಆಗಬೇಕು. ಅವ್ರಿಗೂ ಉತ್ಸಾಹ ಇರುತ್ತೆ ಜಾಯ್ನ್ ಆಗ್ಬೇಕು ಅಂದ್ಬಿಟ್ಟು ಗಣೇಶ ಇದರಲ್ಲಿ. ಅವ್ರಿಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಮ್ದು ಅಗ್ರ ಗಣೇಶೋತ್ಸವ ಅಂತ Instagram ಅಲ್ಲಿ ಪೇಜ್ ಇದೆ. ನೀವು ನಮ್ಮ ಪೇಜ್ಗೆ ಒಂದು ಮೆಸೇಜ್ ಮಾಡ್ಬೋದು. ಸೊ ಮೆಸೇಜ್ ಮಾಡಿದಾಗ ನಾವು ಅಲ್ಲಿ ರಿಪ್ಲೈ ಮಾಡ್ತೀವಿ. ಅಲ್ಲಿಂದ ಅದರಿಂದ ನಾವು ವಾಲಂಟಿಯರ್ ಆಗಿ ನಮ್ಗೆ ಸೇರ್ಕೋಬಹುದು. 3 ದಿವಸನೂ ಅವ್ರನ್ನ ಆಕ್ಯುಪೈಡ್ ಆಗಿ ಇಟ್ಕೊಂತೀವಿ. ಯಾವುದೇ ಇವಾಗ ನಮ್ಮ ಆಗಮನ ದಿವಸನೂ ಅಷ್ಟೇ ಯಾವುದೇ ಡ್ಯಾನ್ಸರ್ಸ್ ಯಾರಿಗಾನ ಒಂದು ಇಂಟ್ರೆಸ್ಟ್ ಇದ್ರೇನು ಬಂದು ಅಪ್ರೋಚ್ ಆಗ್ಬೋದು. ನಮ್ಮ ಅಗ್ರ ಗಣೇಶೋತ್ಸವ ಅಂತ Instagram ಅಲ್ಲಿ ಪೇಜ್ ಇದೆ. ಸೆಪ್ಟೆಂಬರ್ 14ನೇ ತಾರೀಕು ಎಲ್ಲರಿಗೂ ನಾವು ಆಹ್ವಾನಿಸ್ತಾ ಇದ್ದೀವಿ. ಎಲ್ಲರೂ ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು, ಹಾಗೂ ಎಲ್ಲ ಒಳ್ಳೇದು ಆಶಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜೊತೆಲಿ ಮಾಡೋಣ ಮಜಾ, ಯಾವ್ದು ಪ್ಲಾನ್ಸ್ ಇದ್ರು ನೀವು ಮಾಡಿ ವಜಾ. ನಮ್ ಜೊತೆಲಿ ಇದಾನೆ ಇವತ್ ಗ್ರೇಟ್ ಗಜ, ಅವನೇ ನಮ್ಮ ಅಗರ ಕರಜ. ಬನ್ನಿ ಜೊತೆಲಿ ಮಾಡೋಣ ಮಜಾ, ಯಾವ್ದು ಪ್ಲಾನ್ಸ್ ಇದ್ರು ನೀವು ಮಾಡಿ ವಜಾ. ನಮ್ ಜೊತೆಲಿ ಇದಾನೆ ಇವತ್ ಗ್ರೇಟ್ ಗಜ, ಅವನೇ ನಮ್ಮ ಅಗರ ಕರಜ.